ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಬಿಎಂಪಿ, ಗ್ರಾಮ ಪಂಚಾಯಿತಿ, ನಗರಸಭೆ ಹಾಗೂ ಬಿಡಿಎ ಎಲ್ಲ ಕಡೆಯಲ್ಲೂ ಆನ್ಲೈನ್ ಮುಖಾಂತರ ಈ ಖಾತಾಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿನ ಸಲ್ಲಿಸ್ತಾ ಇರ್ತೀರಾ. ಹಾಗೆ ಪಾವತಿ ಖಾತಾ ಮಾಡ್ಕೊಂಡವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅದಕ್ಕೇನೆಲ್ಲ ದಾಖಲಾತಿಗಳು ಬೇಕು, ಆನ್ಲೈನ್ ಮುಖಾಂತರ ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಪಂಚಾಯಿತಿ ಖಾತಾ, ಬಿಡಿಎ ಖಾತಾ ಹಾಗೆ ನಗರಸಭೆ ಬಿಬಿಎಂಪಿಲಿ ಪಾವತಿ ಖಾತಾಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತೇನೆಲ್ಲ ದಾಖಲಾತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಿಬಿಎಂಪಿಯವರು ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಆಸ್ತಿ ಬಿಬಿಎಂಪಿ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ಹಾಗೆ ಗ್ರಾಮ ಪಂಚಾಯಿತಿಯವರು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಈ ಸ್ವತ್ತು 2.0 ನಾಗರಿಕ ಲಾಗಿನ್ ಅಥವಾ ಸಿಟಿಸನ್ ಲಾಗಿನಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗಿರ್ತದೆ. ಹಾಗೆ ನಗರಸಭೆಯವರು ಈ ಸ್ವತ್ತು .karnataka.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರ್ತದೆ. ಹಾಗೆ ಬಿಡಿಎದವರು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಈ ಖಾತಾನ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಪಾವತಿ ಖಾತಾಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ, ಅಪ್ಲಿಕೇಶನ್ಸ್ ಆನ್ಲೈನಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಗ್ರಾಮ ಪಂಚಾಯಿತಿ ಖಾತಾ, ಬಿಬಿಎಂಪಿ ಖಾತಾಗೆ ಹೇಗೆ ಅರ್ಜಿ ಸಲ್ಲಿಸ್ತಿರೋ ಅಷ್ಟೇ ಇರುತ್ತೆ. ಆದರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನು ಕೇಳುತ್ತೆ ಅನ್ನೋದಾದರೆ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಪಾವತಿ ಖಾತಾ ಮಾಡಲು ಬೇಕಾದ ದಾಖಲೆಗಳು, ಸೇಲ್ ಡೀಡ್, ಗಿಫ್ಟ್ ಡೀಡ್ ಅಥವಾ ಇತರೆ ಸ್ವತ್ತಿಗೆ ಸಂಬಂಧಪಟ್ಟ ಯಾವುದಾದರೂ ರಿಜಿಸ್ಟ್ರೇಷನ್ ದಾಖಲೆಗಳು ಇರಬೇಕಾಗತ್ತೆ. ಹಾಗೆ ಇಸಿ 15 ದಿನಗಳ ಒಳಗೆ ಇರಬೇಕು. ಗ್ರಾಮ ಪಂಚಾಯಿತಿಗಾದರೆ 15 ದಿನಗಳ ಒಳಗಡೆ ಇರಬೇಕಾಗತ್ತೆ. ಬಿಬಿಎಂಪಿಗಾದರೆ 7 ದಿನದ ಒಳಗಡೆ ಇರಬೇಕು. ನಗರಸಭೆಗೂ ಕೂಡ 7 ದಿನದ ಒಳಗಡೆ ಇರಬೇಕು. ಹಾಗೆ ಪಾಣಿ ಬೇಕಾಗತ್ತೆ. ನೀವೆಲ್ಲ ಸೇಲ್ ಡೀಡಲ್ಲಿ ನೋಡಿರ್ತೀರಾ. ಪಾಣಿ ಭೂಮಿ RTC ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇಸಿ ಬಂದು ಕಾವೇರಿ ಆನ್ಲೈನ್ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಇದರ ಜೊತೆಗೆ ವಂಶವೃಕ್ಷವನ್ನು ಮಾಡಿಸಿರಬೇಕಾಗತ್ತೆ. ವಂಶವೃಕ್ಷ ಬಂದು ಯಾರು ಪಾವತಿ ಆಗಿರ್ತಾರೋ ಅವರ ಜೊತೆಯಲ್ಲಿರುವಂಥ ಎಲ್ಲರ ಆಧಾರ್ ಕಾರ್ಡನ್ನು ನೀಡಿ, ಅವರ ಡೆತ್ ಸರ್ಟಿಫಿಕೇಟನ್ನು ನೀಡಿ ವಂಶವೃಕ್ಷ ಮಾಡಿಸ್ಕೊಬೇಕಾಗಿರ್ತದೆ. ಅದರ ಜೊತೆಗೆ ಡೆತ್ ಸರ್ಟಿಫಿಕೇಟ್ ಅಥವಾ ಮರಣ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಅರ್ಜಿ ಸಲ್ಲಿಸಬೇಕಾದ್ರೆ ಕನ್ಸೆಂಟ್ ಲೆಟ್ರ್ ಅಂತ ಕೇಳ್ತಾ ಇದೆ. ಕನ್ಸೆಂಟ್ ಲೆಟ್ರ್ ಅಂದರೆ ಒಂದು ಕೈ ಬರಹದಲ್ಲೇ ನೀಡಿದ್ರು ಓಕೆನೆ. ಕೈ ಬರಹದಲ್ಲಿ ಅರ್ಜಿನ ಸಲ್ಲಿಸಿ ಇಂಥ ತಾರೀಕು ಇಷ್ಟನೇ ತಾರೀಕು ಇಂಥ ಸಂಬಂಧ ಅಂತ ಬರೆದು ಸಹಿ ಮಾಡಿ ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಿರ್ತೀರೋ ಅವರು ಒಂದು ಲೆಟ್ರ್ ಕೊಟ್ಟರೆ ಸಾಕಾಗುತ್ತೆ. ಬಿಬಿಎಂಪಿಲಿ ಅಫಿಡವಿಟನ್ನು ಮಾಡಿ ಕೊಡಬೇಕಾಗತ್ತೆ. ಪಂಚಾಯಿತಿಲಿ ಕನ್ಸೆಂಟ್ ಲೆಟ್ರ್ ಕೊಡಬೇಕು. ನಗರಸಭೆಯಲ್ಲೂ ಕೂಡ ಅಫಿಡವಿಟನ್ನು ಮಾಡಬೇಕಾಗತ್ತೆ. ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದಾದರೆ, ಆಲ್ರೆಡಿ ಈ ಅರ್ಜಿನ ಸಲ್ಲಿಸೋದಕ್ಕೆ ನೋಡಿರ್ತೀರ ಆನ್ಲೈನ್ ವೆಬ್ಸೈಟ್ನಲ್ಲಿ. ಸೇಲ್ ಡೀಡ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋದಾಗ KYC ಕೇಳುತ್ತೆ. ಆಲ್ರೆಡಿ ಪಾವತಿ ಆಗಿರೋ ಅವರ KYC ಕೇಳುತ್ತೆ. ಅಲ್ಲಿ ಏನು ಆಪ್ಷನ್ಸ್ ಚೇಂಜ್ ಮಾಡಬೇಕು ಅನ್ನೋದಾದರೆ ನಿಮ್ಗೆ ಕಾಣಿಸ್ತಿರ್ಬೋದು, ಆ್ಯಡ್ ನ್ಯೂ ಓನರ್ ಅಂತ ಇರುತ್ತಲ್ಲ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಪ್ಷನ್ಸ್ ಕೇಳುತ್ತೆ. ಇನ್ಹೆರಿಟೆನ್ಸ್, ಸಕ್ಸೆಷನ್ ಅಥವಾ ಡೆತ್ ಕೇಸ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ಸ್ನ ಕ್ಲಿಕ್ ಮಾಡಬೇಕು. ಮೊದಲಿಗೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ಸಂಬಂಧಪಟ್ಟವರ ಯಾರ ಹೆಸರಿಗೆ ನೀವು ಪಾವತಿ ಖಾತಾ ಮಾಡಿಸ್ಕೊತಿರ್ತೀರೋ ಅವರ ಹೆಸರನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ್ರೆ ಅವರ KYCಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ಆವಾಗ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಹೆಸರನ್ನು ಟೈಪ್ ಮಾಡಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ OTP ತೊಗೊಬೇಕು. OTP ತೊಗೊಂಡಿದ್ದ ನಂತರ ಅವರ ಹೆಸರು ಫೆಚ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವರ ತಂದೆಯ ಡೀಟೇಲ್ಸ್ ಮತ್ತು ಅವರ ವಿಳಾಸ, ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಆ ವಿಳಾಸ ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತೊಮ್ಮೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರನ್ನು OTP ಹಾಕಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಇಷ್ಟೇ ಆಪ್ಷನ್ಸು. ಆದರೆ ಕೊನೆಯಲ್ಲಿ ಏನು ಕೇಳುತ್ತೆ ಅನ್ನೋದಾದರೆ, ಮತ್ತೊಮ್ಮೆ ಲಾಸ್ಟ್ ಸ್ಟೆಪ್ಪಲ್ಲಿ ನೇಮ್ ಮಿಸ್ ಮ್ಯಾಚ್ ರೀಸನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಪಾವತಿ ಆಗಿರುವವರ ಹೆಸರು ಕೂಡ ಇರುತ್ತೆ. ಹಾಗೆ ಎಕ್ಸ್ಟ್ರಾ ನೀವು ಇನ್ಹೆರಿಟೆನ್ಸ್ ಅಥವಾ ಸಕ್ಸೆಷನ್ ಅಥವಾ ಡೆತ್ ಕೇಸ್ ಅಂತ ಕ್ಲಿಕ್ ಮಾಡಿರ್ತೀರಲ್ಲ, ಅಲ್ಲಿ ರಾಂಗ್ ಮಿಸ್ ಮ್ಯಾಚ್ ಅಂತ ತೋರಿಸ್ತಿರುತ್ತೆ. ಆ ಜಾಗದಲ್ಲಿ ಮತ್ತೆ ನಾನು ಹೇಳಿದ ಇನ್ಹೆರಿಟೆನ್ಸ್, ಸಕ್ಸೆಷನ್ ಅಥವಾ ಡೆತ್ ಕೇಸ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವಂಶವೃಕ್ಷ, ಕನ್ಸೆಂಟ್ ಲೆಟರ್, ಮತ್ತೆ ಸೇಲ್ ಡೀಡು ಮತ್ತು ಡೆತ್ ಸರ್ಟಿಫಿಕೇಟ್ ಎಲ್ಲವನ್ನ ಕೇಳುತ್ತೆ. ಎಲ್ಲನೂ ಕೂಡ
2 MB ಒಳಗಡೆ ಸ್ಕ್ಯಾನ್ ಮಾಡಿಕೊಂಡು PDF ಅಲ್ಲಿ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಮತ್ತೊಮ್ಮೆ KYC ಮಾಡೋದಾದ್ರೆ KYC ಕೇಳಿದ್ರೆ KYC ಮಾಡಿ, ಇಲ್ಲ ಡೈರೆಕ್ಟ್ ಸಬ್ಮಿಟ್ ಕೇಳಿದ್ರೆ ಸಬ್ಮಿಟ್ ಅನ್ನ ಮಾಡಿ. EC ಹಾಕೋದು ತಪ್ಪದೆ ಮರಿಬೇಡಿ, ಯಾಕೆಂದರೆ EC ಹಾಕಲಿಲ್ಲ ಅಂದರೆ ಪಾವತಿ ಖಾತೆಗೆ ರಿಜೆಕ್ಟ್ ಮಾಡ್ತಾರೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಪಾವತಿ ಖಾತೆಗೆ ಅರ್ಜಿ ಸಕ್ಸಸ್ ಆಗುತ್ತೆ. ಆಮೇಲೆ ಪಾವತಿ ಖಾತೆದ ಅಕ್ನಾಲೇಜ್ಮೆಂಟ್ ಬಂದಾದ್ಮೇಲೆ ಮತ್ತೊಮ್ಮೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನು ಇಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಅಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ರೆ ಪ್ರೋಸೆಸ್ ಆಗುತ್ತೆ. ಯಾಕೆಂದರೆ ನೀವು ಆನ್ಲೈನ್ ಮಾಡಿದ ತಕ್ಷಣ ಸಕ್ಸಸ್ ಆಗಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನ ಅಕ್ನಾಲೇಜ್ಮೆಂಟ್ ಜೊತೆಗೆ ಒಂದೊಂದು ಕಾಪಿ ಜೆರಾಕ್ಸ್ ಅನ್ನು ತಗೊಂಡೋಗಿ ಜಾಗದ GPS ಲೊಕೇಶನ್ ಜೊತೆಗೆ ಸಬ್ಮಿಟ್ ಮಾಡೋದು ಮರಿಬೇಡಿ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಮ ಪಾವತಿ ಖಾತೆ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆಯ ವಿಡಿಯೋಗಳಿಗಾಗಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.